ಬಿಸಿಯಾದ ಹವೆ ಹೇಗೆ ವಿಸ್ತಾರವಾಗುತ್ತದೆ ಎಂಬುದನ್ನು ತೋರಿಸುವ ಒಂದು ಸುಲಭವಾದ ಪ್ರಯೋಗ. ಇದಕ್ಕಾಗಿ ಪಾರದರ್ಶಕ ಬಾಟ್ಲಿ ಹಾಗೂ ದಪ್ಪ ಸ್ಟ್ರಾ ಬೇಕಾಗುವು. ಬಾಟ್ಲಿ ಮುಚ್ಚಳಕ್ಕೆ ಛಿದ್ರ ಮಾಡಿ ಅದರಲ್ಲಿ ಸ್ಟ್ರಾವನ್ನು ಬಿಗಿಯಾಗಿ ಸಿಕ್ಕಿಸಿ. ಸ್ಟ್ರಾ ಹಾಗೂ ಛಿದ್ರದ ಬದಿಯಿಂದ ಹವೆ ಹೊರಗೆ ಹೋಗಕೂಡದು. ಈಗ ಬಾಟ್ಲಿಯಲ್ಲಿ ಒಂದಿಷ್ಟು ಬಣ್ಣದ ನೀರನ್ನು ತುಂಬಿ ಸ್ಟ್ರಾ ಇರುವ ಮುಚ್ಚಳದಿಂದ ಅದನ್ನು ಮುಚ್ಚಿ. ಸ್ಟ್ರಾದ ಕೆಳತುದಿ ಬಣ್ಣದ ನೀರಿನಲ್ಲಿ ಮುಳುಗಿರಬೇಕು, ಆದರೆ ಅದು ಕೆಳಬದಿಗೆ ತಟ್ಟಕೂಡದು. ಇನ್ನು ನಾವು ಪ್ರಯೋಗ ಮಾಡುವ. ನಿಮ್ಮ ಬಿಸಿ ಬಿಸಿ ಇರುವ ಅಂಗೈಗಳನ್ನು ಬಾಟ್ಲಿಯ ಮೇಲ್ಭಾಗದಲ್ಲಿ ಹಿಡಿದಿ, ಆದರೆ ಬಾಟ್ಲಿಯನ್ನು ಒತ್ತಬೇಡಿ. ನಿಮ್ಮ ಕೈಯ ಉಷ್ಣತೆಯಿಂದಾಗಿ ಒಳಗಿನ ಹವೆ ಹರಡುತ್ತದೆ ಹಾಗೂ ಅದು ನೀರಿನ ಮೇಲಿನ ಒತ್ತಡ ಹೆಚ್ಚಾಗುವುದು. ಆಗ ಬಣ್ಣದ ನೀರು ಸ್ಟ್ರಾದಲ್ಲಿ ಸೇರಿ ಅದರ ಮಟ್ಟ ಏರತೊಡಗುವುದು. ಕೈಯನ್ನು ತೆಗೆದಾಗ ಮತ್ತೆ ನೀರು ಕೆಳಗಿಳಿದು ಮೊದಲಿನಂತೆ ಕಾಣುವುದು. ನಮ್ಮ ಕೈಯಲ್ಲಿ ಉಷ್ಣತೆಯಿಂದ ಹವೆ ಬಿಸಿಯಾಗಿ ಹಾಗೂ ಅದರ ವಿಸ್ತರಣೆ ಹೊಂದುವುದು. ಸ್ಟ್ರಾದಲ್ಲಿನ ನೀರಿನ ಮೇಲಿನ ಮಟ್ಟ ಮೇಲೇರುವುದು. ಇದೇ ಪ್ರಯೋಗವನ್ನು ನಾವು ಇನ್ನೊಂದು ರೀತಿಯಿಂದ ಮಾಡುವ. ಒಂದು ಬಟ್ಟಲಲ್ಲಿ ಬಿಸಿ ನೀರನ್ನು ಸುರಿವಿ ಹಾಗೂ ಈ ಮೊದಲಿನ ಬಣ್ಣದ ನೀರಿನ ಬಾಟಲಿಯನ್ನು ಅದರಲ್ಲಿಡಿ. ಕೆಲ ಸಮಯದಲ್ಲಿ ಸ್ಟ್ರಾದಲ್ಲಿ ಬಣ್ಣದ ನೀರು ಮೇಲೇರತೊಡಗುವುದು. ಇದು ಒಂದು ಬಹು ಸುಲಭವಾದ ಹಾಗೂ ಮನೆಯಲ್ಲಿಯೇ ಮಾಡಬಹುದಾದ ಪ್ರಯೋಗ. ಇದು ಥರ್ಮಾಮೀಟರ್ದಂತೆ ಕೆಲಸ ಮಾಡುವುದು ಎಂಬುದನ್ನು ನೀವು ಗಮನಿಸಿ.